ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದೊಡ್ಡ ಗ್ಯಾಪ್ ಆಯ್ತಲ್ವಾ? ಯಾಕಂದರೆ ನಾನು ನನ್ನದೇ ಆದ ಕೆಲವೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ. ಸೊ ಅದರಿಂದ ವೀಡಿಯೋಸ್ಗಳನ್ನು ಮಾಡೋಕ್ಕಾಗಿರಲಿಲ್ಲ. ಒಂದು ಲಾಂಗ್ ಗ್ಯಾಪ್ನ ನಂತರ ಇವತ್ತು ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ವಿಷಯ ಬಂದು ದ ರಷ್ಯನ್ ಸ್ಲೀಪ್ ಎಕ್ಸ್ಪೆರಿಮೆಂಟ್. ಇದ್ರ ಬಗ್ಗೆ ನೀವು ಕೇಳಿರ್ಬೋದು. ಇದ್ರ ಬಗ್ಗೆ ಆಲ್ರೆಡಿ ತುಂಬ ವೀಡಿಯೋಸ್ಗಳಿದೆ ಯೂಟ್ಯೂಬಲ್ಲಿ. ನೀವು ಈ ಸೈನ್ಸ್ ಎಕ್ಸ್ಪೆರಿಮೆಂಟ್ಗಳ ಬಗ್ಗೆ, ಪ್ರಾಣಿಗಳ ಮೇಲಾಗುವ ಎಕ್ಸ್ಪೆರಿಮೆಂಟ್ ಬಗ್ಗೆ ಎಲ್ಲ ಕೇಳಿರ್ತೀರ. ಆದರೆ ಮನುಷ್ಯರ ಮೇಲೆ ಆದಂಥ ಎಕ್ಸ್ಪೆರಿಮೆಂಟ್ ಬಗ್ಗೆ ಕೇಳಿದ್ದೀರ. ಇದನ್ನು ಕೆಲವೊಬ್ರು ಸುಳ್ಳು ಅಂತಾರೆ, ಕೆಲವೊಬ್ರು ನಿಜ ಅಂತಾರೆ, ಇನ್ನು ಕೆಲವೊಬ್ರು ಇದೊಂದು ಅರ್ಬನ್ ಲೆಜೆಂಡ್ನ ಕತೆ ಅಂತ ಹೇಳ್ತಾರೆ. ಬಟ್ ಎಷ್ಟು ಸತ್ಯ ಎಷ್ಟು ನಿಜ ಅಂತ ನನಗೆ ಗೊತ್ತಿಲ್ಲ. ಇದ್ರ ನಂಬೋದು ಬಿಡೋದು ನಿಮ್ಮ ಮೇಲೆ ಬಿಟ್ಟಿದ್ದು. ಬಟ್ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಸ್ಟೋರಿನೋ ರಿಯಲು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಿಮಗೆ ನಿದ್ದೆ ಅಂದರೆ ಇಷ್ಟನಾ? ನನಗಂತೂ ತುಂಬ ಇಷ್ಟ. ಒಂದು ದಿನ ನಿದ್ದೆ ಹಾಳಾಯ್ತು ಅಂದರೂ ಕೂಡ ಆ ದಿನ ಕಂಪ್ಲೀಟ್ ಆಗಿ ಒಂಥರ ಅನ್ಎನರ್ಜೆಟಿಕ್ ಆಗಿ ಫೀಲ್ ಆಗ್ತೀವಿ. ಸೊ ಯಾವುದೇ ಕೆಲಸ ಮಾಡೋಕ್ಕೂ ಮೂಡ್ ಇರಲ್ಲ, ಒಂಥರ ಮಬ್ಬಾಗಿರ್ತೀವಿ ಅಂತಲೇ ಹೇಳ್ಬೋದು. ನಿಮ್ಮ ಸೈಡು ಯಾಕೆ ಯುದ್ಧ ನಡೀತಾ ಇದೆಯಲ್ಲ, ಆ ಕಡೆ ಜನ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ಮಾಡಿದ್ರೆ ಎಷ್ಟು ತನಕ ಮಾಡ್ತಾರೆ? ಇಲ್ಲ, ಅವ್ರಿಗೆ ನಿದ್ದೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಲ್ಲಿ ಕಂಟಿನ್ಯೂಸ್ ಆಗಿ ಯುದ್ಧಗಳು ನಡೀತಾ ಇರುತ್ತೆ. ನಾರ್ಮಲ್ ಜನಕ್ಕೇ ಯುದ್ಧಗಳು ನಡಿಬೇಕಾದ್ರೆ ನಿದ್ದೆ ಸರಿಯಾಗಲ್ಲ. ಇನ್ನು ಸೋಲ್ಜರ್ಸ್ ನಿದ್ದೆ ಮಾಡ್ತಾರೆ. ಈ ಮನುಷ್ಯ ನಿದ್ದೆ ಮಾಡ್ದೇ ಎಷ್ಟು ದಿನ ಇರ್ಬೋದು, ಅಂದರೆ ಎಷ್ಟು ದಿನ ಕಂಟಿನ್ಯೂಸ್ ಆಗಿ ಈ ಸೈನಿಕರು ಯುದ್ಧಗಳನ್ನ ಮಾಡ್ಬೋದು? ಇದ್ರ ಬಗ್ಗೆ ತಿಳ್ಕೊಳೋಕ್ಕೆ ರಷ್ಯಾದವರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ ಹೆಸರೇ ದ ರಷ್ಯನ್ ಸ್ಲೀಪ್ ಎಕ್ಸ್ಪೆರಿಮೆಂಟ್ ಅಂತ. ಇದರ ಮುಖ್ಯ ಉದ್ದೇಶ ಬಂದುಬಿಟ್ಟು ತಮ್ಮ ಸೈನಿಕರು ಎಷ್ಟು ದಿನ ಕಂಟಿನ್ಯೂಸ್ ಆಗಿ ನಿದ್ದೆ ಅಲ್ಲದೆ ಯುದ್ಧ ಮಾಡ್ಬೋದು, ಅವ್ರ ಎಫಿಷಿಯನ್ಸಿ ಹೇಗಿರುತ್ತೆ ಇದೆಲ್ಲ ಚೆಕ್ ಮಾಡೋದಾಗಿತ್ತು. ಇದಕ್ಕಾಗಿ ಅವರು ಅವ್ರ ಸೈನಿಕರನ್ನ ಚೂಸ್ ಮಾಡಲ್ಲ, 5 ಜನ ಯುದ್ಧ ಕೈದಿಗಳನ್ನು ಚೂಸ್ ಮಾಡ್ತಾರೆ. ಅವ್ರ ಹತ್ರ ಈ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಾಮಿಸ್ ಮಾಡಲಾಗಿರುತ್ತೆ. ಈಗ ಒಬ್ಬ ಖೈದಿಗೆ ಚಿನ್ನ, ಹಣ ಇದೆಲ್ಲ ಪ್ರಾಮಿಸ್ ಮಾಡೋಕ್ಕಾಗುತ್ತಾ? ಎಲ್ಲದಕ್ಕಿಂತ ದೊಡ್ಡದಾಗಿ ಅವನಿಗೆ ಫ್ರೀಡಮ್ ಬೇಕಾಗಿರುತ್ತೆ. ಸೊ ಅವರು ಅದನ್ನೇ ಅವ್ರಿಗೆ ಪ್ರಾಮಿಸ್ ಮಾಡ್ತಾರೆ. ಹಾಗೆ ಅವರು ಒಪ್ಕೊಂಡ ನಂತರ ಅವ್ರನ್ನೊಂದು ಸೆಲ್ಗೆ ಹಾಕಲಾಗುತ್ತೆ. ಆ ಕಂಪ್ಲೀಟ್ ಸೆಲ್ಲು ಎಂಪ್ಟಿ ಆಗಿರುತ್ತೆ. ಅವರು ತಾವೇ ಪ್ರಿಪೇರ್ ಮಾಡಿದಂಥ ಒಂದು ಗ್ಯಾಸ್ನ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ. ಆ ಗ್ಯಾಸ್ನ ಯಾವುದೇ ಒಬ್ಬ ವ್ಯಕ್ತಿ ಉಸಿರಾಡಿದ್ರು ಕೂಡ ಅವನ ನಿದ್ದೆ ಹಾರೋಗ್ತಾ ಇತ್ತು. ಆ 5 ಜನರನ್ನು ಕೂಡ ಮೈಕ್ರೋಫೋನ್ಗಳಿಂದ ಹಾಗೊಂದು ದೊಡ್ಡ ಕಿಟಕಿ ಇತ್ತು, ಅದರಿಂದ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರ್ತಾರೆ. ಅವ್ರ ಆ್ಯಕ್ಟಿವಿಟೀಸ್ಗಳನ್ನು, ಅವ್ರು ಏನು ಮಾಡ್ತಾರೆ, ಯಾವ ಥರ ಬಿಹೇವ್ ಮಾಡ್ತಾರೆ, ಇದನ್ನೆಲ್ಲ ಕೂಡ ಇವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮೊದಲ 4 ದಿನ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಆ ಖೈದಿಗಳೇನು ಮಾಡ್ತಾರೆ ಅಂದರೆ ತಮ್ಮ ಪ್ರೀವಿಯಸ್ ಲೈಫ್ ಬಗ್ಗೆ, ಯಾವ ಥರ ಸಿಚುವೇಶನ್ಗಳಲ್ಲಿ ಪಾಸ್ ಆಗಿದ್ದೀವಿ ಅನ್ನೋದ್ರ ಬಗ್ಗೆ ಅವ್ರವ್ರ ಮಧ್ಯೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಫಸ್ಟ್ 4 ದಿನದಲ್ಲಿ ಎಲ್ಲ ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಬಟ್ 4 ದಿನ ಆದಮೇಲೆ ಅವ್ರು ಸ್ವಲ್ಪ ಕ್ರೀಪಿಯಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕ್ರಮೇಣ ಮಾತನಾಡೋದನ್ನು ಕೂಡ ನಿಲ್ಲಿಸ್ತಾರೆ. ಅವರು ತಮ್ಮ ಹತ್ರ ಈ ಸೈಂಟಿಸ್ಟ್ಗಳು ಫಿಕ್ಸ್ ಮಾಡಿರೋ ಮೈಕ್ರೋಫೋನಲ್ಲಿ ಸಣ್ಣದಾಗಿ ವಿಸ್ಪರ್ ಮಾಡ್ತಾ ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿನ 6ರಿಂದ 9 ಈ 5 ಜನ ಸಬ್ಜೆಕ್ಟಲ್ಲಿ ಒಬ್ಬನು ತುಂಬ ಜೋರಾಗಿ ಕೂಗ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಷ್ಟು ಜೋರಾಗಿ ಕೂಗ್ತಾನೆ ಇವನು ಅಂದರೆ ಇವನು ಗಂಟಲು ಹರಿದು ಹೋಗೋ ತನಕ ಕೂಗ್ತಾನೆ. ಅವ್ರದ್ದು ಏನು ಕೂಡ ರಿಯಾಕ್ಷನ್ ಇರಲ್ಲ. ಅವರು ಮೊದಲಿನ ದಿನ ಥರನೇ ಅವ್ರ ಹತ್ರ ಇರೋ ಮೈಕ್ರೋಫೋನಲ್ಲಿ ಸಣ್ಣದಾಗಿ ಏನೋ ಮಾತಾಡ್ತಾ ಇರ್ತಾರೆ. ಬಟ್ ಯಾರೂ ಕೂಡ ನಿದ್ದೆ ಮಾಡಿರಲ್ಲ. ಉಳಿದವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ, ಯಾಕೇನೋ ಮಾತಾಡ್ತಾ ಇಲ್ಲ, ಬದುಕಿದಾರ ಸತ್ತಿದ್ದಾರ, ಇದನ್ನೆಲ್ಲ ಚೆಕ್ ಮಾಡೋಕ್ಕೆ ಅವರು ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡ್ತಾರೆ. ಆವಾಗ ಎಲ್ಲ ಬದುಕಿದ್ದಾರೆ, ಉಸಿರಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಅವರು ಬದುಕಿದ್ದಾರೆ ಅನ್ನೋದ್ರ ಹೊರತು ಅವ್ರದ್ದೇನೂ ಆ್ಯಕ್ಟಿವಿಟಿ ಇರಲ್ಲ. ನೆಕ್ಸ್ಟ್ ಡೇ ನಾವು ಚೇಂಬರ್ ಒಳಗೆ ಬರ್ತಾ ಇದ್ದೀವಿ. ಹಾಗೆ ಆ ಟೈಮಲ್ಲಿ ಯಾರಾದರೂ ಸಸ್ಪಿಷಿಯಸ್ ಆಗಿ ಮೂವ್ ಮಾಡಿದ್ರೆ ಅವ್ರನ್ನ ಅಲ್ಲೇ ಶೂಟ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಆವಾಗ ಖೈದಿಗಳು ಏನಂತ ಹೇಳ್ತಾರೆ ಅಂದರೆ, ನಮ್ಮನ್ನು ಫ್ರೀ ಮಾಡೋದು ಬೇಡ, ನಾವು ಇಲ್ಲೇ ಇರೋಕ್ಕೆ ಇಷ್ಟಪಡ್ತೀವಿ, ನೀವು ಯಾರು ಒಳಗಡೆ ಬರೋದು ಬೇಡ, ಈ ಥರ ಹೇಳ್ತಾರೆ. ಡೇ 14 ರಿಸರ್ಚರ್ಸು ಆ ಗ್ಯಾಸ್ ಏನು ಬಿಡ್ತಾ ಇದ್ರು ಅವರು ಅದನ್ನು ಸ್ಟಾಪ್ ಮಾಡ್ತಾರೆ. ಇದು ಸ್ಟಾಪ್ ಮಾಡೋದು ಉದ್ದೇಶ ಅವ್ರ ರಿಯಾಕ್ಷನ್ ನೋಡೋಕ್ಕಾಗಿರುತ್ತೆ. ಯಾಕಂದರೆ ಅವರು ಕಂಟಿನ್ಯೂಸ್ ಆಗಿ ಇಷ್ಟು ದಿನ ಕಂಟಿನ್ಯೂಸ್ ಆಗಿ ಆ ಗ್ಯಾಸ್ನ ಏನು ತಗೊಳ್ತಾ ಇದ್ರು, ಅದನ್ನ ಸ್ಟಾಪ್ ಮಾಡಿದ್ರೆ ಇವತ್ತು ರಿಯಾಕ್ಷನ್ ಏನಿರುತ್ತೆ, ಏನು ಎಫೆಕ್ಟ್ ಆಗ್ಬೋದು, ಇದನ್ನು ಚೆಕ್ ಮಾಡೋಕ್ಕೆ ಅದನ್ನ ಸ್ಟಾಪ್ ಮಾಡ್ತಾರೆ. ಅಲ್ಲಿರೋ ಸಬ್ಜೆಕ್ಟ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಗ್ಯಾಸ್ನ ಬಿಡಿ, ಆ ಗ್ಯಾಸ್ ಇದ್ದಿದ್ರೆ ನಾವು ಸತ್ತೋಗ್ತೀವಿ ಅನ್ನೋದಕ್ಕೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಥರ ಆಗ್ತಿರುವಾಗಲೇ ಒಬ್ಬ ಸಬ್ಜೆಕ್ಟ್ ಮಾತ್ರ ಏನೂ ಮೂವ್ಮೆಂಟ್ ಇರಲ್ಲ. ಅವ್ನು ಸೈಲೆಂಟಾಗಿ ಮಲ್ಕೊಂಡಿರ್ತಾನೆ ಒಂದು ಕಡೆ. ಅವರು ಒಳಗಡೆ ಹೋಗಿ ಚೆಕ್ ಮಾಡಿದಾಗ ಅವ್ನು ಸತ್ತೋಗಿದ್ದಾನಂತ ಗೊತ್ತಾಗುತ್ತೆ. ಯಾಕಂದರೆ ಅವ್ರು ಕಳೆದ 5 ದಿನದಿಂದ ಏನೂ ಕೂಡ ತಿಂದಿರಲ್ಲ. ಅವ್ರು ಏನು ಊಟ ಕೊಡ್ತಿದ್ರು ಆ ಪ್ಲೇಟ್ಸ್ ಎಲ್ಲ ಹಾಗೆ ಇರುತ್ತೆ. ಹಾಗೆ ಚೆಕ್ ಮಾಡೋಕ್ಕೆ ಹೋದ ರಿಸರ್ಚರ್ಸ್ಗೆ ಉಳಿದ 4 ಜನದ ಪರಿಸ್ಥಿತಿ ನೋಡಿ ಶಾಕ್ ಆಗ್ತಾರೆ. ಅವ್ರ ಬಾಡಿ ಏನಿರುತ್ತೋ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿರುತ್ತೆ. ಅವರು
ಮೈಯನ್ನು ತಾವೇ ಪರಚ್ಕೊಳ್ತಾ ಇರ್ತಾರೆ. ತಮ್ಮ ಉಗುರುಗಳಿಂದ ತಮ್ಮ ಚರ್ಮನ ತಾವೇ ಒಂದೊಂದಾಗಿ ಕೀಳ್ತಾ ಇರ್ತಾರೆ. ಬಟ್ ಅವರು ಊಟ ಮಾಡ್ದೇ ಹೇಗೆ ಬದುಕ್ತಾ ಇದ್ದಾರೆ ಅಂತ ಚೆಕ್ ಮಾಡಿದಾಗ ಗೊತ್ತಾಗಿತ್ತು, ಅವ್ರ ಮಾಂಸನ ಅವರೇ ತಿಂದು ಡೈಜೆಸ್ಟ್ ಮಾಡ್ಕೊಳ್ತಾ ಇದ್ರು. Day 50 ರಿಸರ್ಚರ್ಸು ಸೆಲ್ ಒಳಗೆ ಎಂಟರ್ ಆದಾಗ 4 ಜನ ಕೈದಿಗಳೇನಿರ್ತಾರೋ ಅವ್ರು ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಇವರಾಗಿ ಹೇಳಬಲ್ಲೆ, ಅವ್ರು ಮನುಷ್ಯರಾಗಂತ ಉಳಿದಿರಲ್ಲ. ಕೊನೆಯದಾಗಿ ಅವರು ಹೇಳಿದ್ದು, ನಾವು ಎಚ್ಚರವಾಗಿರಬೇಕು, ನಮಗೆ ನಿದ್ದೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ. ಇಂಟರ್ನೆಟ್ಟಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫೋಟೋ ತುಂಬ ವೈರಲ್ ಆಗಿತ್ತು. ಆ ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ಇದು ಕಟ್ಟುಕತೆನೋ ನೈಜ ಘಟನೆಯೋ ಗೊತ್ತಿಲ್ಲ, ಬಟ್ ತುಂಬ ಡಿಸ್ಟರ್ಬಿಂಗ್ ಆಗಿದೆ ಅಲ್ವಾ. ಒಬ್ಬ ಮನುಷ್ಯ 15 ದಿನದ ತನಕ ನಿದ್ದೆ ಬಿಟ್ಟು ಅವನು ಮೈಯನ್ನು ಅವನೇ ಪರಚ್ಕೊಂಡು ಅದನ್ನೇ ತಿಂದು ಡೈಜೆಸ್ಟ್ ಮಾಡಿಕೊಂಡು ಯಾವ ಥರ ಮನುಷ್ಯ ಆಗಿದ್ದವನು ರಾಕ್ಷಸಾಗಿ ಬದಲಾಗ್ತಾನೆ ಅನ್ನೋದು ಈ ಸ್ಟೋರಿ ಹೇಳುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಇನ್ನೂ ಮಿಸ್ಟೀರಿಯಸ್, ಕ್ರೀಪಿ ಹಾಗೂ ಡಿಸ್ಟರ್ಬಿಂಗ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.